ಬಿರುಗಾಳಿ ಮಳೆಗೆ ಹಾವೇರಿ ಜಿಲ್ಲೆಯ ಜನ ಕೂಡ ತತ್ತರಿಸಿ ಹೋಗಿದ್ದಾರೆ. ರಾಣೆಬೆನ್ನೂರು ನಗರದಲ್ಲಿ ಮಳೆಗೆ ರಸ್ತೆ ಸಂಪೂರ್ಣವಾಗಿ ಕೆರೆಯಂತಾಗಿದೆ. ಚರಂಡಿ ನೀರು ರಸ್ತೆ ಮೇಲೆ ಬಂದಿದೆ. ಸವಾರರು ಹೈರಾಣಾಗಿದ್ದಾರೆ. ರಾಣೆಬೆನ್ನೂರಿನ ಮಳೆಯ ಕಥೆ ಇದು. ದುರ್ಗಾ ಸರ್ಕಲ್ನಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತ್ರ ಅಲ್ಲ, ಮುಂಗಾರು ಪೂರ್ವ ಮಳೆಯ ಅಬ್ಬರ ಹಾವೇರಿಯಲ್ಲೂ ಕೂಡ ಹೇಗಿದೆ ಅನ್ನೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬಿರುಗಾಳಿ ಸಹಿತ ಮಳೆ ಬಿದ್ದಿದೆ. ಈ ಮಳೆಗೆ ಜನ ಹೈರಾಣಾಗಿದ್ದಾರೆ. ರಸ್ತೆಗಳು ಕೆರೆಯಂತಾಗಿವೆ. ಚರಂಡಿ ನೀರು ಮೇಲ್ ಬಂದಿದೆ. ಸವಾರರು ಪರದಾಡಿದ್ದಾರೆ. ದುರ್ಗಾ ಸರ್ಕಲ್ನಲ್ಲಿನ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ರಸ್ತೆನೇ ಕಾಣಿಸ್ತಾ ಇದೆ. ಬೇಸ್ಮೆಂಟ್ ನಲ್ಲಿ ನೀರು ನುಗ್ಗಿರುವಂತಹ ದೃಶ್ಯ ನೀವು ನೋಡ್ತಾ ಇರೋದು. ಚಿಕ್ಕಮಗಳೂರಿನಲ್ಲಿ ಮಳೆಯಾಗಿದೆ. ಹಾವೇರಿಯಲ್ಲೂ ಬಿರುಗಾಳಿ ಸಹಿತ ಮಳೆಯಾಗಿದೆ. ಒಟ್ಟು 9 ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಿದೆ. ಆಚೆ ಬಿಸಿಲು ಕೂಡ ಅದೇ ರೀತಿಯಾಗಿದೆ. ಬಿಸಿಲು ಹೆಚ್ಚಾದಂತಹ ಸಂದರ್ಭದಲ್ಲಿ ಮಳೆಯಾಗೋದು ಸಹಜ. ಅದೇ ರೀತಿ ಹಲವು ಜಿಲ್ಲೆಗಳಲ್ಲಿ ಮಳೆ ಬಿದ್ದಿದೆ. ಬಿರುಗಾಳಿ ಸಹಿತ ಮಳೆಗೆ ಜನ ಕಂಗಾಲಾಗಿದ್ದಾರೆ. ಒಂಬತ್ತು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಬಿದ್ದಿದೆ. ಅದರಲ್ಲಿ ಹಾವೇರಿ ಮತ್ತು ಚಿಕ್ಕಮಗಳೂರಿನ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯಲ್ಲಿ ಮಳೆ ಬಿದ್ದಂತಹ ಹಿನ್ನೆಲೆಯಲ್ಲಿ ಬಿರುಗಾಳಿ ಸಹಿತ ಮಳೆ ಬಿದ್ದಿದೆ. ಮನೆಯ ಒಳಗೂ ಕೂಡ ಚರಂಡಿ ನೀರು ಬಂದಿರುವಂತಹ ದೃಶ್ಯ. ಬಹುಶಃ ಇದು ಕಚೇರಿ ಅಂತ ಅನ್ಸುತ್ತೆ. ಹೈರಾಣಾಗಿದ್ದಾರೆ ಜನ. ರಸ್ತೆ ಕಾಣಿಸ್ತಾ ಇಲ್ಲ. ವಾಹನ ಸವಾರರು ಪರದಾಡಿದ್ದಾರೆ. ಮನೆಗಳ ಮೇಲೇನೆ ಬೃಹತ್ ಮರ ಬಿದ್ದಿದೆ. ಮನೆ ಮೇಲ್ಛಾವಣಿ ಹಾರಿ ಹೋಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.